ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದರ್. ಆತ್ಮೀಯರೇ, ಇತ್ತೀಚೆಗೆ ಪ್ರಿಯಾಂಕಾ ವಾಡ್ರಾ ಅಥವಾ ಪ್ರಿಯಾಂಕಾ ಗಾಂಧಿ ಸುಪ್ರೀಂ ಕೋರ್ಟ್ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ. ನೈಜ ಭಾರತೀಯ ಯಾರು ಎಂಬುದನ್ನು ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ನಿರ್ಧರಿಸುವುದಲ್ಲ. ನೈಜ ಭಾರತೀಯ ಯಾರು, ನಿಜವಾದ ಭಾರತೀಯ ಯಾರು, ಇಲ್ಲ ಅಲ್ಲ ಅಂತ ಹೇಳಿದ್ರೆ ಇವರು ಯಾರು, ಅದು ವ್ಯಾಖ್ಯಾನ ಮಾಡೋಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟರು ಅನ್ನುವಂಥ ಮಾತನ್ನು. ಈ ಮಾತಿನ ಜೊತೆಗೆ ವಿಶೇಷವಾಗಿ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ವಾಡ್ರಾ ಅವರು ಪ್ರಶ್ನೆಗಳನ್ನು ಕೇಳ್ಬೋದು, ಸರ್ಕಾರಕ್ಕೆ ಸವಾಲು ಹಾಕ್ಬೋದು. ವಿರೋಧ ಪಕ್ಷದ ನಾಯಕನ ಕರ್ತವ್ಯ. ನನ್ನ ಸಹೋದರ ಸೇನೆಯ ವಿರುದ್ಧ ಎಂದೂ ಏನನ್ನೂ ಮಾತನಾಡಿಲ್ಲ. ಸೇನೆಯ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ. ಆದ್ದರಿಂದ ಇದು ತಪ್ಪು ವ್ಯಾಖ್ಯಾನವಾಗಿದೆ. ನಿಮಗೆ ಗೊತ್ತದೆ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೇ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಏನಪ್ಪ ಅಂದರೆ ಟೀಕೆಗೆ ಒಳಪಡಿಸಿದ್ದು, ಜೊತೆಗೆ ನೀವು ನೈಜ ಭಾರತೀಯನ ಅಥವಾ ದೇಶದ್ರೋಹಿನ ಅನ್ನುವಂಗೆ ಮಾತಾಡಿದ್ದು ಭಾಳಷ್ಟು ಚರ್ಚೆ ಆಗ್ತಾ ನಡೆದ. ಇಲ್ಲೇ ಅವ್ರು ಕೇಳಿದ ಪ್ರಶ್ನೆ ಏನು, ರಾಹುಲ್ ಗಾಂಧಿ ಅವರು, ಅದು ಭಾರತ್ ಜೋಡೋ ಸಂದರ್ಭದಲ್ಲೇ ನಡೆದಂಥದ್ದು. ಭಾರತ್ ಜೋಡೋ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರು ಅಲ್ಲೇ 20 ಜನ ತೀರ್ಕೊಂಡ್ರು ಅಂತೇಳಿ ಏನಪ್ಪ ಅಂದ್ರೆ ಟೀಕೆ ಮಾಡೋ ಜೊತೆಗೆ ನಮ್ಮ ಒಳಗೆ 2,000 ಕಿಲೋಮೀಟ್ರ್ ಒಳಗೆ ಬಂದಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಏನು ದಾಖಲಾಯಿತು ಕೊಡ್ರಿ ಅಂತ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ನ್ಯಾಯಾಧೀಶರು ಕೇಳಿದರು. ಅದಕ್ಕೆ ಆಡಿದಾಗ ಉತ್ತರ ಕೊಡಲಿಕ್ಕೆ ಆಗಲಾರದನೋ ಮತ್ತೆ ಕಾರಣಕ್ಕೋ ನಿಮಗೇನು ಗೊತ್ತಿಲ್ಲ, ನೀವು ನೋಡಿದ್ದೀನು, ಎಲ್ಲನೂ ನೋಡಬೇಕಂತ ಇರುವುದಿಲ್ಲ. ಆದರೆ ಅವರಲ್ಲಿ ಕೇಳಿದ್ದೀರಪ್ಪ ನಮ್ಮೊಳಗೆ ಬಂದಿದ್ದಾರೆ ಅವರು ಅನ್ನುವಂಥ ಮಾತು ಅದಂಗೆ ರಾಷ್ಟ್ರ ವಿರೋಧಿ ಮಾತಾಗ್ತದೆ. ಬಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಪ್ರೂವ್ ಮಾಡೋದು ಅವ್ರ ಕೆಲಸ. ಅದ್ರ ಜೊತೆಗೆ ಅದ್ರ ಕೆಲಸ ಸೇನಿದೂ ಒಳಗೆ ಬಂದಿದ್ದಾರೋ ಇಲ್ಲೋ ಅನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಇದು ಮಾತಾಡಿದ್ದಾರೆ. ಹೌದು, ಒಳಗೆ ಬಂದಿದ್ದಾರೆ. ಗಾಲ್ದಿಲ್ಲ 20 ಜನ ಸೈನಿಕರು ತಿಳ್ಕೊಳ್ಳೋ ಸಂದರ್ಭದಲ್ಲೇ ಒಳಗೆ ಬಂದಿದ್ದಾರೆ ಅವರು, ಚೈನಾದವರು ಅಂತ ಇವತ್ತು ನಮ್ಮ ಕ್ಷೇತ್ರದಲ್ಲೇ, ಭಾರತದ ಕ್ಷೇತ್ರದಲ್ಲೇ ಹಳ್ಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಆರೋಪಗಳಿದ್ದಾವೆ ಇವತ್ತಿಗೆ. ಇವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ, 1 ಇಂಚು ಹೋಗಿಲ್ಲ, 1 ಸೆಂಟಿಮೀಟ್ರ್ ಹೋಗಿಲ್ಲ ಅಂತ ನಮ್ಮ ಮೋದಿಯವ್ರು ಹೇಳ್ತಾ ಇದ್ದಾರೆ. ಆದರೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಕೇಳಬೇಕಲ್ರಿ ಸರ್ಕಾರವನ್ನು ಪ್ರಶ್ನೆ ಮಾಡೋದನ್ನು. ಇದು ನೈಜ ಭಾರತೀಯ ಹೌದು ಅಲ್ಲೋ, ರಿಯಲ್ ಇಂಡಿಯನ್ಸ್ ಹೌದು ಅಲ್ಲೋ ಅನ್ನೋದು ಕೇಳುವಂಥದ್ದು ಸುಪ್ರೀಂ ಕೋರ್ಟಿನ ಕೆಲಸ ಅಲ್ಲ. ಅಲ್ಲೇ ವಿರೋಧ ಪಕ್ಷ, ಆಡಳಿತ ಪಕ್ಷದ ಪ್ರಶ್ನೆಗಳನ್ನ ಜನಕ್ಕೆ ತಿಳಿಸ್ಬೇಕಾಗಿದೆ. ಅದು ವಿರೋಧ ಪಕ್ಷದ ನಾಯಕನಾಗಿ ಅವನೊಬ್ಬರಿಗೆ ಕೆಲಸನೂ ಹೋಗೋದು. ಇದರಲ್ಲಿ ಅನಗತ್ಯವಾಗಿ ನಮ್ಮ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿತಾ ಅನ್ನೋಂಥ ಪ್ರಶ್ನೆ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ನಮ್ಮ ಇಂಡಿಯಾ ಘಟಬಂಧನ್ ಸ್ಪಷ್ಟವಾಗಿ ಇಂಡಿಯಾ ಸಂಘಟನೆ ಏನು ಹೇಳ್ತಾ ಇದ್ದಪ್ಪ ಅಂದ್ರೆ, ಹೌದು ಇದು ತಪ್ಪು, ಇದು ನೀವು ಯಾರು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅನ್ನುವಂಥ ಒಂದು ಮಾತನ್ನು ಇವತ್ತು ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಕೇಳ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಒಂದು ವಿಷಯದಲ್ಲಿ ನಾವು ಇವತ್ತು ಚರ್ಚೆ ಮಾಡುವಂಥ ವಿಷಯ ಆಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಒಬ್ಬನ ದೇಶದ್ರೋಹಿ ಅಲ್ಲ, ಏನು ದೇಶ ವಿರೋಧವಾಗಿ ಮಾಡಿದಂಥದ್ದು ಇಲ್ಲಂತೂ ಕೇಳುವಂಥ ಪ್ರಶ್ನೆ ಅದ. ಹಿಂದಿನ ಕೆಲವು ರಫೇಲ್ ಘಟನೆಗಳಲ್ಲೇ, ಇನ್ನುಳಿದ ಘಟನೆಗಳೇ ದೇಶ ಸಿಕ್ಕರಷ್ಟೇ ಇರ್ತದಪ್ಪ, ಅದು ಮಾಡಬಾರ್ದು, ಹೊರಗೆ ಬರಬಾರ್ದು ಅಂತದ್ದು. ಈಗ ಒಳಗೆ ಬಂದಿದ್ದಾರೆ 2,000 ಕಿಲೋಮೀಟ್ರ್ ಚೈನಾದವರು ಅಂತಂದಾಗ ಅದರ ಬಗ್ಗೆ ಕೇಳೋದ್ರಲ್ಲಿ ಏನು ತಪ್ಪದ? ಬಂದಿದ್ದರೆ ಬಂದಿದ್ದಾರೆ, ಇಲ್ಲಂದ್ರೆ ಇಲ್ಲ, ಅವ್ರಿಗೆ ಬಂದಿದ್ದಾರೆ ಅಂತ ಅಲ್ಲಿಯೇ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಅದನ್ನು ಸರ್ಕಾರ ಪ್ರೂವ್ ಮಾಡಬೇಕು ವಿನಃ ಉಳಿದವರಿಂದ ಅಲ್ಲ ಅದು ಅಂತ. ಇದರಲ್ಲಿ ಯಾವುದೇ ರಾಷ್ಟ್ರದ್ರೋಹದ, ದೇಶದ್ರೋಹದ ಮಾತುಗಳಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಏನಿಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಯಾಕಪ್ಪ ಈ ಮಾತನ್ನು ಆಡಿತು ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ಎಲ್ಲ ಕಡೆಗೂ ಅದ. ಆದರೆ ಇತ್ತೀಚಿನ ದಿನದಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ವಿಷಯದಲ್ಲ ನಮ್ಮ ನ್ಯಾಯಾಲಯಗಳು ಸಹಿತ ಅನಗತ್ಯ ಕೆಲವು ಹಸ್ತಕ್ಷೇಪ ಮಾಡ್ತಾ ಇದ್ದಾವೆ. ಇದು ಎಲ್ಲ ಪಕ್ಷಗಳ ಆರೋಪ. ಇತ್ತೀಚೆಗೆ ನಮ್ಮ ನ್ಯಾಯಾಂಗ ಇದ್ದಿದ್ದು ಇಲ್ಲಿ ಆಡಳಿತಾರೂಢ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷದಾಗಿರ್ಬೋದು, ಒಂದು ಪರ ವಿರೋಧ ಹಿಂಗೆ ಬರ್ತಾ ಇದ್ದಾವೆ. ಇದು ಸರಿನಾ ಅಂತ. ಯಾಕಂದ್ರೆ ಇಲ್ಲಿ ನಿರ್ಲಿಪ್ತಾಗಿರ್ಬೇಕಾಗಿದೆ ನ್ಯಾಯಾಂಗ ಇದ್ದಿದ್ದು. ಇಲ್ಲಿ ಎಲ್ಲರೂ ಅಷ್ಟೇ, ಅದಕ್ಕೆ ವಿರೋಧ ಪಕ್ಷವೂ ಅಷ್ಟೇ, ಆಡಳಿತಾರೂಢ ಪಕ್ಷವೂ ಅಷ್ಟೇ. ಈಗ ಬೇರೆ ಬೇರೆ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಒಬ್ಬ ನಮ್ಮ ಶೇಜಾ ಇದ್ದಂಥವ್ರು ಮೋದಿಯವ್ರ ಮನೆಗೆ ಕರೆಸಿ ಪೂಜೆ ಮಾಡಿಸಿದ್ದಾಗಿರ್ಬೋದು. ಅದರಲ್ಲಿ ಎಂಟ್ರ್ ಆಗಬಾರ್ದು ರಾಜಕೀಯ ಅಂತ ತಿಳ್ಕೊಂಡನ ಅವ್ರನ್ನ ದೂರಿಟ್ಟಂಥದ್ದು ನ್ಯಾಯಾಂಗದಿಂದ. ಅದೇ ಕಾಲಕ್ಕೆ ಇವರು ಸಹ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಗೇನು ಮಾತಾಡಿದ್ದಾರೆ, ಅವರು ಸಹಿತ BJP ಕೆಲವೊಬ್ಬ ನಾಯಕರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಕಡಿಮೆ ಆಗ್ತದೆ. ಹೌದಪ್ಪ, ನ್ಯಾಯಾಲಯದಲ್ಲೂ ಮಾರಾಟ ಆಗ್ತದೆ ಅನ್ನುವಂಥ ಆರೋಪ ಇತ್ತೀಚೆಗೆ ಭಾಳಷ್ಟು ಕೇಳಿ ಬರ್ತಾಯಿದ್ದಾವೆ. ಇದನ್ನು ಸುಳ್ಳಿನಲ್ಲ ಅನ್ನುವಂಥ ಮಾತು ಬರ್ತಾಯಿದ್ದಾವೆ. ಆ ನೆಲೆಯಲ್ಲೇ ಇವತ್ತು ವಿರೋಧ ಪಕ್ಷಗಳೆಲ್ಲ ಒಕ್ಕಟ್ಟಾಗಿ
ತಪ್ಪು ಮಾಡಿದಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಗಳು ಇವರೇ ನಿಮ್ಮ ಎಲ್ಲ ವ್ಯಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಸಹಜದ ಅದರಲ್ಲೂ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಏನು ಪಕ್ಷಗಳಿದ್ದಾವೆ ಅವರೆಲ್ಲರೂ ಈ ಮಾತನ್ನು ಟೀಕೆ ಮಾಡ್ತಾ ಇದ್ದಾರೆ. ಅವರ ಪೌರತ್ವನ್ನಾಗಿರ್ಬೋದು, ಅವರ ರಾಷ್ಟ್ರೀಯತೆಯನ್ನಾಗಿರ್ಬೋದು ಪ್ರಶ್ನೆ ಮಾಡುವಂಥದ್ದು ನಿಮಗೇನು ಹಕ್ಕದ ಈಗ? ದೇಶ ವಿರೋಧಿ ಇದ್ದರೆ ಪ್ರೂವ್ ಮಾಡಿರಿ ಅದನ್ನು. ಹೌದು, ನಮ್ಮೊಳಗೆ ಚೀನಾದವ್ರು ಬಂದಾರ ಅಂತ ದೇಶ ವಿರೋಧಿನ ಎಚ್ಚರಗೊಳಿಸ್ತಾ ಇದ್ದಾರೆ ಅವ್ರು ಗೌರ್ಮೆಂಟಕ್ಕೆ. ನೀವು ಅದನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಮಾಡಿಕೊಡ್ರಿ, ಇಲ್ಲ ಅಂತಂದ್ರೆ ಅದಕ್ಕೆ ದಾಖಲೆಗಳನ್ನು ಒದಗಿಸ್ಬೇಕಾದ್ರೆ ಸರ್ಕಾರ ಕೆಲಸ. ಈಗ ನಾಳೆ ಕೊಲೆ ಮಾಡಿದಂಥವನ ನೀ ಸಾಕ್ಷಿಗಳು ತೊಗೊಂಬಾಪ ಅಂತ ಹೇಳಿದ್ರೆ ತರ್ತಾರಲ್ರವ? ಇಲ್ಲ, ಹುಡುಕ್ಬೇಕಾಗಿದ್ದು ಇವತ್ತು ಸುಳ್ಳು ಅನ್ನೋದನ್ನು ಗೌರ್ಮೆಂಟಿಗೆ ತೋರಿಸ್ಬೇಕು. ಅದನ್ನು ಮೋದಿ ಅವ್ರು ತೋರಿಸ್ಬೇಕಲ್ಲ, ನಮಗೆ ಯಾರೂ ಬಂದಿಲ್ಲ ಅಂತ ಎಲ್ಲ ಪಿಕ್ಚರ್ ತೋರಿಸ್ಬಿಡ್ಬೇಕು. ಅದನ್ನು ಪ್ರೂವ್ ಮಾಡಬೇಕಾಗಿದ್ದು ಗೌರ್ಮೆಂಟ. ಯಾಕಂದ್ರೆ ನೀವು ಯಾರು ಕೊಲೆ ಮಾಡಿರ್ತಾರೆ ಅದು ಕೊಲೆ ಮಾಡಿಸ್ಕೊಂಡಿರ್ತಾರೆ. ಸತ್ತವಾಗ ನೀನು ತಂದು ಪ್ರೂವ್ ಮಾಡಪ್ಪ ಅದನ್ನು ಯಾವ ಕೊಂದಿನ ಕೇಳೋಕ್ಕಾಗ್ತದನ? ಇದು ಆ ರೀತಿ ಇದ್ದಂಥ ಪ್ರಸಂಗ ಆಗಿದೆ. ಏನೂ ಇರಲಿ, ರಾಹುಲ್ ಗಾಂಧಿಯವರ ಬೆಂಬಲಕ್ಕೆ ಇಡೀ ಇಂಡಿಯಾ ಸಂಘಟನೆ ಬೆಂಬಲ ಸೂಚಿಸದ. ಅದೇ ಕಾಲಕ್ಕೆ ಈ ಒಂದು ರಾಷ್ಟ್ರೀಯತೆ ಪ್ರಶ್ನೆ ಬಂದಾಗ ಅದರಲ್ಲೂ ಮುಖ್ಯವಾಗಿ ನ್ಯಾಯಗಿದ್ದು ನಿರ್ಲಿಪ್ತ ಆಗಿರ್ಬೇಕಾಗಿದೆ, ಪಾರದರ್ಶಕವಾಗಿರ್ಬೇಕಾಗಿದೆ, ಮುಚ್ಚಾಗುವಂಥದ್ದು ಆಗಬಾರ್ದಾಗಿದೆ. ಯಾಕಪ್ಪ ಅಂತಂದ್ರೆ ಮುಚ್ಚುಮುಚ್ಚು ಆಗೋದ್ರಿಂದಾಗಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾವೆ. ಈ ಸಂದರ್ಭದಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಪ್ರಶ್ನೆ ಮಾಡೋ ಕೆಲಸ ಮಾಡಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಪ್ಪ ಏನು ಮಾಡಿದ್ದೀರಿ ಅಂತೇಳಿ, ಏನಾಯಿತು ಅಂತೇಳಿ. ಅದು ಅವ್ರು ಮಾಡಲಿ. ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಎನ್ಕ್ವೈರಿ ಮಾಡು ಅಥವಾ ಪ್ರಶ್ನೆ ಮಾಡೋ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪ ಮಾಡದಿದ್ದರೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಇರ್ಬೋದು, ಅವ್ರ ದೃಷ್ಟಿಯಲ್ಲಿ ಅದು ಕಂಡಿರ್ಬೋದು, ಇಲ್ಲ ರಾಷ್ಟ್ರ ವಿರೋಧಿನೋ ಅಥವಾ ಸಹಜ ನ್ಯಾಯಕ್ಕೆ ಸರಿ ಇಲ್ಲ ಅಂತ ಅನಿಸಿರ್ಬೋದು. ಬಟ್ ಒಬ್ಬ ನ್ಯಾಯಾಧೀಶರಾಗೆ ಭಾಳ ಎಚ್ಚರಿಕೆಯಿಂದ ಕೆಲವೊಂದು ಮಾತುಗಳು ಮಾತಾಡಬೇಕಾಗ್ತದೆ. ಮತ್ತು ಇತ್ತೀಚೆಗೆ ಯಾಕೋ ಏನೋ ನ್ಯಾಯಾಂಗದಲ್ಲೂ ಮೊದಲಿದ್ದಷ್ಟು ಪಾರದರ್ಶಕತೆ ಹೊರಗೆ ಬರ್ತಾಯಿಲ್ಲ ಅಂತ ಆರೋಪಗಳು ಕೇಳಿ ಬರೋದು ಒಂದೊಂದು ಸಿದ್ಧ ಆಗ್ತಾ ಹೋಗುತ್ತಿರೋದು ಮಾತ್ರ ಕಳವಳಕಾರಿ ವಿಷಯ. ಯಾಕಂದರೆ ನ್ಯಾಯಾಂಗ ಅದೊಂದು ಸಪ್ರೇಟ್ ಬಾಡಿ ಮತ್ತು ಈ ದೇಶದ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಹಿಡಿತಿಟ್ಟುಕೊಳ್ಳುವಂಥದ್ದು, ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು. ಹೀಗಾಗಿ ಇವರಿಗೆ ನ್ಯಾಯಾಧೀಶರು ಯಾರೂ ಇಲ್ಲವರು, ಅವ್ರಿಗೆ ಕಾಂಗ್ರೆಸ್ಸು ಅಷ್ಟೇ, ಬಿ ಜೆ ಪಿಯು ಅಷ್ಟೇ, ಮತ್ತುಳಿದ ಎಲ್ಲ ಪಕ್ಷಗಳು ಅಷ್ಟೇ. ಅವ್ರ ಕೆಲಸ ನ್ಯಾಯ ಒದಗಿಸ್ಕೊಡುವಂಥದ್ದು. ಇವತ್ತೇನೋ ಬಿ ಜೆ ಪಿಗರು ಇವರಿಗೆ ರಾಷ್ಟ್ರದ್ರೋಹಿಗಳು ಹಾಗೆ ಕರೀತಾರೆ, ನಾಳೆ ಕಾಂಗ್ರೆಸ್ ಇರ್ಬಂದು ಇವ್ರಿಗೆ ಕರೀತಾರೆ. ಯಾಕೆಂದರೆ ಅವ್ರ ಉದ್ಯೋಗದ ಎದ್ದ ತಕ್ಷಣ ಜನರಿಗೆ ಏನಾದರೂ ಕನ್ವಿನ್ಸ್ ಮಾಡಿ ಹೋಟ್ ಪಡ್ಕೋಬೇಕು ಮಾಡ್ಬೇಕಂತೇಳಿ. ನೋಡಿರಿ, ಹಿಂದೂ ಶ್ರೇಷ್ಠತೆ ಅಂತ ಬಿ ಜೆ ಪಿಗರು ನೀವು ಮುಸ್ಲಿಮರ ಅಪೀಸ್ಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ನೀವು ಹಿಂದುತ್ವವನ್ನು ತೆಗೆದುಕೊಂಡು ನೀವು ಅಪೀಸ್ಮೆಂಟ್ ಮಾಡ್ತಾಯಿದ್ದೀರಿ ಹಿಂದುತ್ವ ಅಂತ ಅವ್ರು ಟೀಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ಅಪೀಸ್ಮೆಂಟ್ ಆಗಬಾರ್ದು. ಇಲ್ಲಿ ಎಲ್ಲರೂ ಒಂದೇ ಈ ದೇಶದ ಪ್ರಜೆಗಳು, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮತ್ತು ಅಥವಾ ಪಾರ್ಸಿ ಇರಲಿ, ಸಿಖ್ ಇರಲಿ, ಅವ್ರು ಯಾರಿದ್ರು ಒಂದಪ್ಪ ಅನ್ನೋಂಥ ತಕ್ಕಡಿ ನೋಡುವಂಥ ಜವಾಬ್ದಾರಿ ನ್ಯಾಯಾಧೀಶರದ. ಆ ದಿಶೆಯಲ್ಲಿ ಈ ಒಂದು ಪ್ರಕರಣ ನೋಡ್ಬೇಕಾಗಿದೆ. ಏನೋ ಆಗಲಿ, ಈಗ ಮಾತ್ರ ಸ್ಪಷ್ಟವಾಗಿ ವಾಡ್ರಾ ಅದರ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರು ನಮ್ಮ ನ್ಯಾಯಾಧೀಶರ ಪ್ರಶ್ನೆ ಮಾಡಿ ಹೊಸ ಚರ್ಚೆಗೆ ಆಸ್ಪದ ಕೊಟ್ಟಿದ್ದಾರೆ. ಮತ್ತು ಇದು ನಿಜವಾಗಿಯೂ ನಡೆಯಲೇಬೇಕಂಥದ್ದು. ತಪ್ಪು ಮಾಡಿದಾಗ ಯಾರು ತಪ್ಪು ಮಾಡಿ, ನ್ಯಾಯಾಧೀಶ ಇರಲಿ, ಪ್ರಧಾನಿ ಇರಲಿ, ಅಥವಾ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಇರಲಿ, ಯಾರಿಗಾದರೂ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಅದ ಅಂತ ಹೇಳ್ತಾ, ರಾಹುಲ್ ಅವರ ಬೆಂಬಲಕ್ಕೆ ಇಡೀ ಇಂಡಿಯಾ ಸಂಘಟನೆ ಕೂಡಿಕೊಂಡು ನಿಂತಿದ್ದು ಅವ್ರಲ್ಲಿ ಒಕ್ಕಟ್ಟು ಮೂಡಿಸ್ಬೋದು ಆ ಮುಂದಿನ ದಿನದಲ್ಲೇ ಅನ್ನುವಂಥ ವಿಚಾರ ಮಾತಾಡ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.